ಎಲ್ರಿಗೂ ನಮಸ್ಕಾರ. ಅಂಧ ಕವಿಗಳ ಕವಿತಾ ವಾಚನದ ಮುಂದುವರಿದ ಭಾಗ. ಕವನದ ಶೀರ್ಷಿಕೆ ಸಂಕ್ರಾಂತಿ. ಈ ಕವಿತೆ ಬರೆದವರು ಲತಾ ಎಚ್.ಎನ್. ಅನ್ನುವಂಥ ಸ್ನೇಹಿತೆ. ಬಂತು ಬಂತು ಸಂಕ್ರಾಂತಿ, ತಂತು ತಂತು ನಾಡಿಗೆಲ್ಲ ಸಂಪ್ರೀತಿ. ಬಿತ್ತಿ ಬಿತ್ತಿ ರೈತ ಬೆಳೆದವಸ ಧಾನ್ಯ, ರಾಶಿ ರಾಶಿಯ ಸುಗ್ಗಿಯ ಕ್ರಾಂತಿ. ಮಕರ ಸಂಕ್ರಮಣದ ಶುಭ ಗಳಿಗೆಯಲ್ಲಿ ಭಗೀರಥ ಗಂಗೆ ಯಾರಿಗೆ ದೊರಕಿತು ಮುಕ್ತಿ. ಬದಲಿಸಿದನು ರವಿ ತನ್ನ ಪಥ, ಜಗವೆಲ್ಲ ಹಾರಾಡಿತು ಮಕರ ಜ್ಯೋತಿ. ಈ ಸೃಷ್ಟಿಯ ಚಲನೆಯ ಸುಬಗೆ ಮನುಕುಲ ವಿಸ್ಮಿತ, ಎಳ್ಳು ಬೆಲ್ಲವ ಮನೆ ಮನೆಗೆ ಹಂಚಿ ಎಲ್ಲರಮ್ಮನ ಮನದಲ್ಲೂ ಮೂಡಿತು ಪ್ರೀತಿ. ಎಳ್ಳು ಬೆಲ್ಲ ಶೇಂಗಾಗಳಿಂದ ಹೆಚ್ಚಿತು ತ್ವಚೆಯ ಕಾಂತಿ, ಸವಿಯಾದ ಎಳ್ಳು ಬೆಲ್ಲ ತುಂಬಿತು ಸಾಮರಸ್ಯ ಭಾವೈಕ್ಯತೆ ಶಕ್ತಿ. ಜಗವೆಲ್ಲ ಕೀರುತಿಯ ಹರಡಿ ಹಬ್ಬವಾಗಿ ಹೆಸರಾಯಿತು ಸಂಕ್ರಾಂತಿ. ಇಲ್ಲಿ ಲತಾ ಅವರು ಸಂಕ್ರಾಂತಿಯ ಕುರಿತಾದ ಒಂದಷ್ಟು ಭಾವನೆಗಳನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಹಜವಾಗಿಯೇ ಸಂಕ್ರಾಂತಿ ಅಂದಾಕ್ಷಣ ಪ್ರಕೃತಿಯ ಒಂದು ಸೊಬಗನ್ನು, ಪ್ರಕೃತಿಯ ಒಂದು ಶ್ರೀಮಂತಿಕೆಯನ್ನು, ಪಥ ಬದಲಾವಣೆ ಮಾಡುವ ಸಮಯವನ್ನು, ಭೂಮಿ ತಾಯಿ ಹಸಿರು ತೊಟ್ಟ ರೀತಿಯನ್ನು, ಎಳ್ಳು ಬೆಲ್ಲ ಜನಗಳ ಮಧ್ಯೆ ಭಾವೈಕ್ಯತೆಯನ್ನು ಬೀರುವ ರೀತಿಯನ್ನು, ಮನೆ ಮನೆಗೆ ಮನಕ್ಕೆ ಮುಟ್ಟುವ ರೀತಿಯನ್ನು, ಹಬ್ಬ ಹೇಗೆ ಬದುಕನ್ನು ಹಸಿರು ಮಾಡ್ತದೆ ಅನ್ನೋದನ್ನು ಇಲ್ಲಿ ಲತಾ ಅವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ರೈತರ ಬೆಳೆದ ಬೆಳೆಯ ದವಸ ಧಾನ್ಯವನ್ನು ಮತ್ತು ಸಂಕ್ರಾಂತಿ ಎಲ್ಲರ ಮನಸ್ಸಿನಲ್ಲಿ ಹೇಗೆ ಸಂಪ್ರೀತಿಯನ್ನು ತಂತು ಅನ್ನೋದನ್ನು, ಹೀಗೆ ವಿವಿಧ ಮುಖಗಳನ್ನು ಕವಯತ್ರಿ ಇಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ ಅಂತಲೂ ಹೇಳ್ಬೋದು. ಇನ್ನೂ ಹೆಚ್ಚಿನ ಓದುವುದರ ಮೂಲಕ, ಹೆಚ್ಚಿನ ಸಾಹಿತ್ಯ ಕಾವ್ಯ ಓದೋದ್ರ ಮೂಲಕ ಇನ್ನೂ ಹೆಚ್ಚು ಗಟ್ಟಿಯಾದ ಕವಿತೆಯನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಲಿ ಅಂತ ನಾನು ಆಶಿಸ್ತೇನೆ. ಲತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಮತ್ತೆ ಹೆಚ್ಚು ಇನ್ನೂ ಉತ್ಕೃಷ್ಟವಾದ, ಇನ್ನೂ ಉತ್ತಮವಾದ, ಅಂದರೆ ಕಾವ್ಯ ಅಂದರೆ ಬರೀ ಅಕ್ಷರಗಳ ಜೋಡಣೆ ಅಲ್ಲ, ಪದಗಳ ಜೋಡಣೆ ಅಲ್ಲ, ಅದು ಒಂದು ಅಭಿವ್ಯಕ್ತಿ ಅನ್ನತಕ್ಕಂಥದ್ದು. ಅಭಿವ್ಯಕ್ತಿ ಹೇಗೆ ಅನ್ನೋದಾದರೆ ಅಕ್ಷರಗಳಲ್ಲಿ, ಪದಗಳಲ್ಲಿ ಅರ್ಥವನ್ನು ತುಂಬಿ ಆ ಅರ್ಥಕ್ಕೆ ಛಂದಸ್ಸು, ಅಲಂಕಾರಗಳ ವೇಷವನ್ನು ಉಡಿಸ್ಬೇಕಾಗತ್ತೆ. ಛಂದಸ್ಸು ಅಲಂಕಾರಗಳ ವೇಷವನ್ನು ಉಡಿಸುವುದರ ಮೂಲಕ ಕವಿ ತನ್ನ ಭಾವನೆಯನ್ನು ಅಕ್ಷರಗಳ ರೂಪದಲ್ಲಿ, ಅರ್ಥಗಳ ರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡ್ತಾನೆ ಅನ್ನತಕ್ಕಂಥದ್ದು. ಹಾಗಾಗಿ ಕವಿತೆ ಅನ್ನುವಂಥದ್ದು ಒಂದು ವೈಚಿತ್ರ್ಯ ಅನ್ನತಕ್ಕಂಥದ್ದು, ವಿಚಿತ್ರವಾಗಿರುವ ಒಂದು ಪ್ರಯತ್ನ ಅನ್ನುವಂಥದ್ದು. ಅದು ಸರಳವಾಗಿ ಕಟ್ಟಿಕೊಡೋದು ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು. ಸಹಜವಾಗಿ ಕಾವ್ಯ ಪರಂಪರೆಯ ಅಲಂಕಾರಗಳ ಬಗ್ಗೆ ತಿಳುವಳಿಕೆ ಇರುವ, ಛಂದಸ್ಸಿನ ಬಗ್ಗೆ ಆಳವಾದ ಅಧ್ಯಯನ ಇರುವ, ಭಾಷೆಯ ಬಗ್ಗೆ ಹಿಡಿತ ಇರುವ, ಶಬ್ದ ಅರ್ಥಗಳ ಬಗ್ಗೆ ಅರಿವನ್ನು ಉಳ್ಳಂಥ ಬರಹಗಾರರು ಅದನ್ನು ಸಿದ್ಧಿಸಿಕೊಂಡು ಉತ್ಕೃಷ್ಟವಾದ ಕವಿತೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಅದು ಓದುವ ಕವಿತೆಯಾಗಿರ್ಬೋದು, ಹಾಡುವ ಕವಿತೆಯೂ ಆಗಿರ್ಬೋದು. ಸಹಜವಾಗಿಯೇ ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ ಇಟ್ಕೊಂಡು ವಿವಿಧ ಛಂದಸ್ಸು ಮಾತ್ರ ಗಣಗಳನ್ನಿಟ್ಕೊಂಡು ಹಾಡುಗಬ್ಬವಾಗಿಯೂ ಮಾಡಲಿಕ್ಕೆ ಸಾಧ್ಯ ಇದೆ ಕವಿತೆಯನ್ನು. ಹಾಗೆಯೇ ಅಲಂಕಾರಗಳನ್ನು ಬಳಸಿಕೊಂಡು
ವಿವಿಧ ವಿಷಯಗಳನ್ನು ಮುಕ್ತ ಛಂದಸ್ಸಿನಲ್ಲಿಯೂ ಬರೆಯುವ ರೀತಿಯೂ ಕೂಡ ಆಧುನಿಕ ಕಾವ್ಯ ಪರಂಪರೆಯಲ್ಲಿದೆ. ಸಹಜವಾಗಿಯೇ ನಮ್ಮ ನವ್ಯ ದಲಿತ ಬಂಡಾಯ ಕಾವ್ಯಗಳಲ್ಲಿ ಈ ಮುಕ್ತ ಛಂದಸ್ಸಿನ ಪರಂಪರೆಯನ್ನು ನೋಡ್ತೇವೆ. ನವೋದಯ ಸಾಹಿತ್ಯ ಪರಂಪರೆಯಲ್ಲಿ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅದು ಕೂಡ ಮುಕ್ತ ಛಂದಸ್ಸೇ. ಆದರೂ ಅಲ್ಲಲ್ಲಿ ಈ ಪ್ರಾಸಗಳನ್ನು ಮತ್ತು ಮಾತ್ರೆಗಳನ್ನು ಹಾಡೋದಕ್ಕೆ ಅನುಕೂಲವಾಗಲಿ ಅಂಥೇಳಿ, ರಾಗ ತಾಳಕ್ಕೆ ಅನುಕೂಲವಾಗಲಿ ಅಂತ ಬಳಸಿರುವುದನ್ನು ಕೂಡ ನಾವು ನೋಡ್ತೇವೆ. ಇನ್ನಷ್ಟು ಉತ್ತಮವಾದ ಕವಿತೆಗಳು ಬರಲಿ ಲತಾ ಎಚ್ ಎನ್ ಅವರಿಂದ ಅಂತ ಆಶಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.